ಐಪಿಎಲ್ ಟಿಕೆಟ್ಗಾಗಿ ಕ್ಯೂ ನಿಂತಹ ಎಂಎಲ್ಎ ಪಿಎಗಳು ನಾಳೆ ಆರ್ಸಿಬಿ ಸಿಎಸ್ಕೆ ಮ್ಯಾಚ್ ಟಿಕೆಟ್ ಹಂಚಿಕೆ ಹಿನ್ನೆಲೆಯಲ್ಲಿ ಈಗ ಐಪಿಎಲ್ ಟಿಕೆಟ್ಗಾಗಿ ಎಂಎಲ್ಎ ಪಿಎಗಳು ಕ್ಯೂ ನಿಂತಿದ್ದಾರೆ. ನಾಳೆ ಆರ್ಸಿಬಿ ಸಿಎಸ್ಕೆ ಮ್ಯಾಚ್ ಇದೆ. ಟಿಕೆಟ್ ಹಂಚಿಕೆ ಹಿನ್ನೆಲೆಯಲ್ಲಿ ಇವತ್ತು ವಿಧಾನಸೌಧದಲ್ಲಿ ಮ್ಯಾಚ್ ಟಿಕೆಟ್ ಹಂಚಿಕೆಯ ವಿಚಾರ. ಇನ್ನು ಸ್ಪೀಕರ್ ಆಫೀಸ್ನಲ್ಲಿ ಎಂಎಲ್ಎಗಳ ಪಾಲಿನ ಟಿಕೆಟ್ ಹಂಚಿಕೆ. ಐಪಿಎಲ್ ಟಿಕೆಟ್ ವಿಚಾರದಲ್ಲಿ ಕೆಲ ಶಾಸಕರು ಅಸಮಾಧಾನ. ಶಾಸಕರ ಬೇಸರದ ಹಿನ್ನೆಲೆ ಸ್ಪೀಕರ್ ಕಚೇರಿಯಿಂದ ಟಿಕೆಟ್ ಹಂಚಿಕೆ. ಶಾಸಕರಿಗೆ ತಲಾ 3 ಟಿಕೆಟ್ ಹಂಚಿಕೆ ಒಪ್ಪಿದ್ದ ಕೆಎಸ್ಸಿಎಸ್. ಟಿಕೆಟ್ ಪಡೆಯೋಕೆ ಶಾಸಕ ಸಚಿವರ ಆಪ್ತ ಸಹಾಯಕರ ಕ್ಯೂ. ಟಿಕೆಟ್ ವಿಚಾರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಸುದ್ದಿ ಮಾಡ್ತಾ ಇದೆ, ಸದ್ದು ಆಗ್ತಾ ಇದೆ. ಐಪಿಎಲ್ ಟಿಕೆಟ್ ಹಂಚಿಕೆಗೆ ಎಂಎಲ್ಎ ಪಿಎಗಳು ಕ್ಯೂನಲ್ಲಿ ನಿಂತು ತಗೊಳ್ತಾ ಇದ್ದಾರೆ. ನಾಳೆ ಇದೆ ಆರ್ಸಿಬಿ ಮತ್ತು ಸಿಎಸ್ಕೆ ಮ್ಯಾಚ್. ಈಗ ಟಿಕೆಟ್ ಹಂಚಿಕೆಯ ಹಿನ್ನೆಲೆಯಲ್ಲಿ ಇವತ್ತು ವಿಧಾನಸೌಧದಲ್ಲಿ ಟಿಕೆಟ್ ಹಂಚಿಕೆ. ಸ್ಪೀಕರ್ ಆಫೀಸ್ನಲ್ಲಿ ಎಂಎಲ್ಎ ಪಾಲಿನ ಟಿಕೆಟ್ಗಳನ್ನು ಅವರ ಆಪ್ತರು ಮತ್ತು ಪಿಎಗಳು ನಿಂತ್ಕೊಂಡು ತಗೋತಾ ಇದ್ದಾರೆ. ದೊಡ್ಡ ಸುದ್ದಿ ಆಯಿತು ಇದು. ಯಾಕೆಂದ್ರೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ನೋಡಿ, ಅವರ ಎಂಎಲ್ಎಗಳ ಆಪ್ತರು, ಅವರ ಪಿಎಗಳು, ಆಪ್ತ ಕಾರ್ಯದರ್ಶಿಗಳು ಯಾವ ರೀತಿಯಾಗಿ ಕ್ಯೂನಲ್ಲಿ ನಿಂತು ಐಪಿಎಲ್ ಟಿಕೆಟ್ ನ ತಗೊಳ್ತಾ ಇದ್ದಾರೆ. ಇದಕ್ಕೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಮೊನ್ನೆ ಕೂಡ ವಿಧಾನಸೌಧದಲ್ಲಿ ಚರ್ಚೆ ಆಯ್ತು, ವ್ಯಾಪಕವಾದಂತಹ ಚರ್ಚೆಗೆ ಕಾರಣವಾಯ್ತು. ಅಲ್ರಿ, ದೇಶದ ಸಮಸ್ಯೆಗಳಿಷ್ಟಿವೆ, ರಾಜ್ಯದ ಸಮಸ್ಯೆಗಳಿಷ್ಟಿದೆ, ಅದನ್ನೆಲ್ಲ ಚರ್ಚೆ ಮಾಡೋದನ್ನ ಬಿಟ್ಟು ಐಪಿಎಲ್ ಟಿಕೆಟ್ಗಳು ಶಾಸಕರಿಗೆ ಕೊಡ್ಲಿಲ್ಲ, ಅವರಿಗೆ ಕೊಡ್ಲಿಲ್ಲ, ಅವರ ಮನೆಯವರಿಗೆ ಕೊಡ್ಲಿಲ್ಲ ಅಂತ ಪಟ್ಟು ಹಿಡ್ಕೊಂಡು ಕೂಡ್ತಿರಲ್ಲ ಅನ್ನುವಂತಹ ಚರ್ಚೆ ಆಯ್ತು. ರಾಷ್ಟ್ರ ಮಟ್ಟದಲ್ಲೇ ಇದು ಸುದ್ದಿ ಆಯ್ತು. ವ್ಯಾಪಕವಾದಂತಹ ಆಕ್ರೋಶಕ್ಕೂ ಕೂಡ ಕಾರಣವಾಯಿತು. ಬೇರೆ ಬೇರೆ ರೀತಿಯ ಹೇಳಿಕೆಗಳು ಕೇಳಿ ಬಂದ್ವು. ಇವತ್ತು ನೋಡಿದ್ರೆ ಮತ್ತೆ ಅದೇ ಕಾರಣಕ್ಕೆ ಅಲ್ಲೇ ವಿಧಾನಸೌಧದಲ್ಲಿ ಕ್ಯೂ ನಿಂತಿದ್ದಾರೆ ಅವರ ಎಂಎಲ್ಎ ಪಿಎಗಳು. ಐಪಿಎಲ್ ಟಿಕೆಟ್ಗಾಗಿ ಒಬ್ಬೊಬ್ಬರಿಗೆ 3 ಟಿಕೆಟ್ ಹಂಚಿಕೆ ಅಂತೆ. ಇವರು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇದು ಬಹಳ ದೊಡ್ಡ ಕೆಲಸ, ಇದನ್ನ ಅಗತ್ಯವಾದಂತಹ ಅನಿವಾರ್ಯ ಕೆಲಸ ಮಾಡಲೇಬೇಕು ಅಂತ ಕ್ಯೂ ನಿಂತ್ಕೊಂಡು ಎಂಎಲ್ಎಗಳ ಟಿಕೆಟ್ ಅನ್ನ ಇವರು ತಗೊಳ್ತಾ ಇದ್ದಾರೆ. ಐಪಿಎಲ್ ಮ್ಯಾಚ್ ಹಿಂದೆ ಬಿದ್ದಂತಹ ಶಾಸಕರು, ಜನಪ್ರತಿನಿಧಿಗಳಿಗೆ ಯಾಕಿಷ್ಟು ತಾತ್ಸಾರ? ಟಿಕೆಟ್ಗಾಗಿ ಶಾಸಕ ಸಚಿವರ ಆಪ್ತರ ಸಾಲು. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಟ್ರೋಲ್ ಆಗ್ತಾ ಇದೆ. ಶಾಸಕರ ಧೋರಣೆಗೆ ಜನ ಆಕ್ರೋಶ ಸ್ಫೋಟವಾಗ್ತಾ ಇದೆ. ಜನರ ಸಮಸ್ಯೆ ಕೇಳೋಕೆ, ಆಲಿಸೋಕೆ ಟೈಮ್ ಇಲ್ಲ. ನೀವು ನೋಡಿದ್ರೆ ಕ್ಯೂನಲ್ಲಿ ನಿಂತು ಟಿಕೆಟ್ ತಗೋತೀರಾ. ಐಪಿಎಲ್ ಮ್ಯಾಚ್ ನೋಡಕ್ ಮಾತ್ರ ನಿಮಗೆ ಟೈಮ್ ಇದೆ. ಬಂಧು ಬಾಂಧವರಿಗೆ ಟಿಕೆಟ್ ಕೊಡ್ಸೋಕೆ ಮಾತ್ರ ಟೈಮ್ ಇದೆ. ಅದಕ್ಕೂ ಲಾಬಿ ಮಾಡ್ತಾರೆ. ಜನಪ್ರತಿನಿಧಿಗಳಿಗೆ ಜನರ ಕೆಲಸ ಅಂದ್ರೆ ಯಾಕಿಷ್ಟು ತಾತ್ಸಾರ? ಜನರ ಸಮಸ್ಯೆಗಳ ಬಗ್ಗೆ ನಿಮಗೆ ಒಂಚೂರು ಕಾಳಜಿ ಇಲ್ವಾ? ಗಲ್ಫ್ ಯುದ್ಧದ ಎಫೆಕ್ಟ್ ನಿಂದ ಆಟೋ ಗ್ಯಾಸ್ ಸಿಗ್ತಿಲ್ಲ, ಪೆಟ್ರೋಲು, ಡೀಸೆಲ್, ಈ ಕಡೆ ಜನ ನಿತ್ಯ ಬಳಸುವಂತ ಸಾಮಗ್ರಿಗಳ ಬೆಲೆ ಏರಿಕೆಯಾಗಿ ಜನ ಕಂಗಾಲಾಗಿದ್ದಾರೆ. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಐಪಿಎಲ್ ಟಿಕೆಟ್ ನಿಮಗೆ, ನಿಮ್ಮ ಕುಟುಂಬದವರಿಗೆ ಬೇಕು. ನೋಡಿ, ಜನರಿಗಿಂತ 3 ಗಂಟೆ ನೋಡೋ ಐಪಿಎಲ್ ಟಿಕೆಟ್ಗೆ 3 ಟಿಕೆಟ್ಗಳು ಬೇಕು ಅಂತ ಆಪ್ತರನ್ನ, ಅವರ ಆಪ್ತ ಕಾರ್ಯದರ್ಶಿಗಳನ್ನ, ಹತ್ತಿರದವರನ್ನ ಅಲ್ಲಿ ವಿಧಾನಸೌಧದಲ್ಲಿ ಟಿಕೆಟ್ಗಾಗಿ ಕ್ಯೂ ನಿಲ್ಲುವಂತೆ ಮಾಡುತ್ತಾರೆ. ಈ ಶಾಸಕರ ವಿರುದ್ಧ ವ್ಯಾಪಕವಾದಂತಹ ಆಕ್ರೋಶ ಸ್ಫೋಟವಾಗ್ತಾ ಇದೆ. ಜನ ಮಾತಾಡ್ಕೊಳ್ತಾರ್ರಿ. ರಾಜ್ಯದಲ್ಲಿ ಇಷ್ಟು ಸಮಸ್ಯೆ ಇದೆ, ವಾರ್ ಎಫೆಕ್ಟ್ ಆಗ್ತಿರೋದ್ರಿಂದ ಒಂದ್ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದ್ ಕಡೆ ಪೆಟ್ರೋಲು, ಡೀಸೆಲ್ ಅಭಾವ ಇದೆ. ಜನ ನಿತ್ಯ ಬಳಸುವಂತಹ ಸಾಮಗ್ರಿಗಳ ಬೆಲೆ ದುಪ್ಪಟ್ಟಾಗಿದೆ. ಜನರ ಸಮಸ್ಯೆ ಕೇಳೋಕ್ ನಿಮಗೆ ಟೈಮ್ ಇಲ್ಲ. ಐಪಿಎಲ್ ಮ್ಯಾಚ್ ನೋಡಕ್ ಮಾತ್ರ ಟೈಮ್ ಇದೆ. ನೋಡಿ, ಅವರ ಆಪ್ತರು, ಪಿಎಗಳು ಯಾವ ರೀತಿಯಾಗಿ ನಿಂತ್ಕೊಂಡು ವಿಧಾನಸೌಧದಲ್ಲಿ ಟಿಕೆಟ್ಗಾಗಿ ಕಾಯ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪಾ. ದೀಪಾ, ಒಂದ್ ರೀತಿ ಇದನ್ನ ನೋಡ್ಬೇಕಾ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಜನರ ಸಮಸ್ಯೆಗಳನ್ನ ಇಷ್ಟೊಂದು ಇಟ್ಕೊಂಡು ಅವರ ಪಿಎಗಳು ವಿಧಾನಸೌಧದಲ್ಲಿ ಐಪಿಎಲ್ ಟಿಕೆಟ್ಗಾಗಿ ಕ್ಯೂ ನಿಂತಿದ್ದಾರಲ್ಲ, ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಮಂಜರಿ, ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು, ಚರ್ಚೆ ಮಾಡುವಂತಹ ಸಮಸ್ಯೆಗಳು, ಬಗೆಹರಿಸುವಂತಹ ಸಮಸ್ಯೆಗಳು ಸಾಕಷ್ಟಿವೆ. ಇದೇ ಪಿಎಗಳು ಯಾರೋ ಒಬ್ರು ಬಂದಂತಹ ಸಂದರ್ಭದಲ್ಲಿ ಶಾಸಕರುಗಳನ್ನ ನೋಡೋದಿಕ್ಕೋ ಅಥವಾ
ಅವರ ಕ್ಷೇತ್ರದ ಕೆಲಸ ಮಾಡೋದಿಕ್ಕೋ ಮಾಡುವಂತಹ ಸಂದರ್ಭದಲ್ಲಿ ಇದೇ ಪಿ ಎಗಳು ನಿಂತು ಒಂದು ಕೆಲಸವನ್ನು ಕೂಡ ಮಾಡಿಸ್ಕೊಡಲ್ಲ. ಯಾಕಂದ್ರೆ ಸಹಜವಾಗಿ ಅದೊಂದು ಪದ್ಧತಿ ಎಲ್ಲರಲ್ಲೂ ಕೂಡ ಬೆಳ್ಕೊಂಡು ಬಂದ್ಬಿಟ್ಟಿದೆ. ಆದ್ರೆ ಟಿಕೆಟ್ಗಾಗಿ ಮಾತ್ರ ಕಾಲಹರಣ ಮಾಡಿ ಕ್ಯೂ ನಿಂತು ಟಿಕೆಟ್ ಅನ್ನ ಪಡೆದು ತೆಗೆದುಕೊಂಡು ಹೋಗುವಂತಹದ್ದು ನಿಜಕ್ಕೂ ಎಲ್ಲೋ ಒಂದ್ ಕಡೆ ರಾಜ್ಯದ ದುರಾದೃಷ್ಟಕರ ಸಂಗತಿ ಇದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಏನು ಶಾಸಕರುಗಳಿಗೆ 3 ಟಿಕೆಟ್ಗಳನ್ನ ಕೊಡಬೇಕು ಅನ್ನುವಂತಹ ವಿಚಾರ ಇದೆ. ಅದನ್ನು ಕಾರ್ಯದರ್ಶಿಗಳು ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕಾರ್ಯದರ್ಶಿಗಳಿಗೆ ವಹಿಸಲಾಗಿದೆ. ಆಯಾಯ MLCಗಳು, ಆಯಾಯ MLAಗಳು, ಆಯಾಯ ಸಂಬಂಧಪಟ್ಟಂತಹ ಕಾರ್ಯದರ್ಶಿ ಬಳಿ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದ್ದಂತಹ ಹಿನ್ನೆಲೆಯಲ್ಲಿ ಮುಂಬರುವಂತಹ ಒಂದು ಏನು ಆಟ ಇದೆ, ಕ್ರಿಕೆಟ್ ಆಟ ಇದೆ, ಅದಕ್ಕೋಸ್ಕರ ಇವತ್ತು ಸಭಾಧ್ಯಕ್ಷರ ಚೇಂಬರ್ ಬಳಿ ಅಂದ್ರೆ ಅಲ್ಲಿನ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರೇನಿದ್ದಾರೆ ಅವರ ಬಳಿ ಟಿಕೆಟ್ ಪಡೆಯೋದಿಕ್ಕೆ ಎಲ್ಲಾ MLAಗಳ ಬಹುತೇಕ MLAಗಳ PAಗಳು ಬಂದು ನಿಂತು ಅದು ಸರದಿ ಸಾಲಿನಲ್ಲಿ ನಿಂತು ಟಿಕೆಟ್ ಪಡೆದಿದ್ದಾರೆ. ನಾ ಹೇಳ್ದಂತೆ ರಸ್ತೆಯಲ್ಲಿ ಇವತ್ತು ಆಟೋ ಚಾಲಕರಾಗಿರ್ಬೋದು ತಮ್ಮ ಆಟೋಗಳನ್ನ ನಿಲ್ಲಿಸ್ಕೊಂಡು ಗ್ಯಾಸ್ ಸಿಲಿಂಡರ್ಗೋಸ್ಕರ ಪರದಾಡುವಂತಹ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಇವರು ಇಲ್ಲಿ ನಿಂತು ಕ್ರಿಕೆಟ್ ಟಿಕೆಟ್ ಅನ್ನ ಇವರು ಸರದಿಯಲ್ಲೇ ನಿಂತು ತೆಗೆದುಕೊಂಡಿರುವಂತಹದ್ದು ದುರಾದೃಷ್ಟಕರ ಸಂಗತಿ. ಇದೊಂದು ವ್ಯಾಪಕವಾಗಿ ಟೀಕೆಗೂ ಕೂಡ ಗುರಿಯಾಗಿರುವಂತದ್ದು. ಮಂಜರಿ, ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿ ಒಂದು ಕಡೆ ಯುದ್ಧ ನಡೀತಿದೆ, ಇನ್ನೊಂದು ಕಡೆ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದೆ. ಅದನ್ನೆಲ್ಲ ಬಿಟ್ಟು ಈಗ ನಮ್ಮ MLAಗಳ ನೆಚ್ಚಿನ ಶಾಸಕರ ಆಪ್ತ ಕಾರ್ಯದರ್ಶಿಗಳು ಇಲ್ಲಿ ವಿಧಾನಸೌಧದಲ್ಲಿ IPL ಟಿಕೆಟ್ಗಾಗಿ 3 ಟಿಕೆಟ್ ಅಂತೆ ಒಬ್ಬೊಬ್ಬರ ಶಾಸಕರಿಗೆ ಅದನ್ನು ತಗೊಳ್ಳೋಕೆ ಕ್ಯೂನಲ್ಲಿ ನಿಂತಿದ್ದಾರೆ. ನಾಳೆ IPL ಮ್ಯಾಚ್ ಇದೆ, 3 ಗಂಟೆ ಮ್ಯಾಚ್ ನೋಡೋಕ್ಕೆ ಎಲ್ರಿಗೂ ಕೂಡ ಟೈಮ್ ಇರುತ್ತೆ. ಆದರೆ ಜನರ ಸಮಸ್ಯೆಗಳಿಗೆ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಯಾರಾದರೂ ಹುಡ್ಕೊಂಬಂದ್ರೆ ಅಲ್ಲಿ ಮಾತ್ರ ನಮ್ಮ ಶಾಸಕರುಗಳಿಗೆ ಅವರನ್ನು ಭೇಟಿ ಮಾಡ್ಸೋಕ್ಕೆ ಮುಂದಾಳತ್ವವನ್ನು ವಹಿಸಬೇಕಾಗಿರುವಂಥ ಅವರ PAಗಳಿಗೆ ಟೈಮ್ ಇರೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಉಂಟಾಗಿದೆ.